ಅಮ್ಮ ಆದ ನಂತರ ಒಬ್ಬ ತಮ್ಮಂದಿರ ಜವಾಬ್ದಾರಿಯನ್ನು ವಹಿಸ್ಕೊಳ್ತಕ್ಕಂಥವ್ರು ಅಕ್ಕನೇ. ಈ ರೀತಿ ಕೆಲಸ ಬಿಟ್ಟು ಬಂದು ವಿಡಿಯೋ ಮಾಡ್ತಾ ಇದೆಯಲ್ಲ, ಇದೆಲ್ಲ ಆಗುವಂಥದ್ದು ಅಂತ ಯಾವ್ದಾದ್ರು ಹೇಳಿದ್ದೀರಾ? ನಾನಲ್ವಾ ನಾಯಿ ನೀನ್ ಯಾಕೆ ಬೊಗಳ್ತೀಯ ಅಂತ ಹೇಳಿ ವಿಡಿಯೋಸ್ ಎಲ್ಲ ತುಂಬಾ ವೈರಲ್ ಆಗ್ತಿತ್ತು. ಹಾಗೆ ಕೆಲವೆಲ್ಲ ಏನಾದ್ರು ಅದು ಮಿಸ್ಟೇಕ್ ಆದ್ರೆ ಅಂತ ಹೇಳಿ ಒಂದು ಭಯ ಇತ್ತು, ಬಟ್ ಹೇಳಲಿಕ್ಕೆ ಹೋಗ್ಲಿಲ್ಲ. ನನ್ನ ಜೊತೆಗಿರ್ತಕ್ಕಂಥವ್ರು ಧನರಾಜ್ ಆಚಾರ್ಯವರ ಅಕ್ಕ. ಇವರ ಹೆಸರು ಸೌಮ್ಯ ಅಂತ, ಇವನ ಹೆಸರು ನವನೀತ ಅಂತ, ಅವನ ಹೆಸರು ನವೀಶ್ ಅಂತ. ಅವರ ಹೆಸರು ಅಂತ ಹಸ್ಬೆಂಡ್ ಹೆಸರು ಶೈಲೇಶ್ ಅಂತ. ಬಿಸಿ ವರ್ಕ್ ಇದೆ ಅವರಿಗೆ. ಸೊ ಅಕ್ಕನಿಗಂತೂ ತುಂಬಾನೇ ಹ್ಯಾಪಿ ಇದ್ದೇ ಇರುತ್ತೆ ತಮ್ಮನ ಈ ಒಂದು ದೊಡ್ಡ ಸಾಧನೆ ನೋಡಿ, ಅವರಿಗೆ ಸಿಕ್ಕಿರತಕ್ಕಂಥ ಅವಕಾಶಗಳನ್ನ ನೋಡಿ. ಮೇಡಮ್ ನಮಸ್ತೆ, ಹೇಗಿದ್ದೀರಿ? ಓಕೆ, ನೀವೇನ್ ಮಾಡ್ತಾ ಇದ್ದೀರಾ? ನಾನು ಹೌಸ್ ವೈಫ್. ನಿಮ್ದು ಎಲ್ಲಿ ಮನೆ ಇವಾಗ? ಗಂಡನ ಮನೆ ಮೆಲ್ಕರ್ ಅಲ್ಲಿ. ಓಕೆ, ಎಲ್ಲ ಹತ್ರ ಇದ್ದೀರಿ ಅಲ್ವಾ? ಓಕೆ. ಹಸ್ಬೆಂಡ್ ಏನ್ ವರ್ಕ್ ಮಾಡ್ತಾರೆ? ಇಂಜಿನಿಯರ್ ಅಲ್ವಾ? ಓಕೆ. ಇವತ್ತು ಧನರಾಜ್ ಅವರು ಕೆಲಸನ ಬಿಟ್ಟು ಬಂದು ವಿಡಿಯೋನೇ ಮಾಡ್ತೀನಿ, ಯೂಟ್ಯೂಬೇ ಮಾಡ್ತೀನಿ ಅಂತಿದ್ರು. ಅಕ್ಕದ ಅಂದ್ರೆ ಅಮ್ಮ ಆದ ನಂತರ ಒಬ್ಬ ತಮ್ಮಂದಿರ ಜವಾಬ್ದಾರಿಯನ್ನು ವಹಿಸ್ಕೊಳ್ತಕ್ಕಂಥವ್ರು ಅಕ್ಕನೇ. ಈ ರೀತಿ ಕೆಲಸ ಬಿಟ್ಟು ಬಂದು ವಿಡಿಯೋ ಮಾಡ್ತಾ ಇದೆಯಲ್ಲ, ಇದೆಲ್ಲ ಆಗುವಂಥದ್ದು ಅಂತ ಯಾವ್ದಾದ್ರು ಹೇಳಿದ್ದೀರಾ? ಮನಸ್ಸಲ್ಲಿ ನೆನ್ಸಿದ್ದೀರಾ? ಸತ್ಯ ಇಲ್ವಾ? ಅವನ ಕೆಲಸ ಅವನು ಮಾಡ್ತಾನೆ. ಏನಾದ್ರು ಮಾಡ್ಲಿ, ಒಳ್ಳೇದ್ ಮಾಡ್ಲಿ ಅಂತ ಅದ್ರ ಭಯ ಇತ್ತ ಮನಸ್ಸಲ್ಲಿ? ಭಯ ಅಂದ್ರೆ ಒಂದು ಕೆಲವೆಲ್ಲ ವಿಡಿಯೋಸ್ ಎಲ್ಲ ತುಂಬಾ ವೈರಲ್ ಆಗ್ತಿತ್ತು. ಹಾಗೆ ಕೆಲವೆಲ್ಲ ಏನಾದ್ರು ಅದು ಮಿಸ್ಟೇಕ್ ಆದ್ರೆ ಅಂತ ಹೇಳಿ ಒಂದು ಭಯ ಇತ್ತು, ಬಟ್ ಹೇಳಲಿಕ್ಕೆ ಹೋಗ್ಲಿಲ್ಲ. ಹೇಳಿದೆವು. ಮತ್ತೆ ನೀವು ಎಂತ ಹೇಳಿದ್ರೆ ಎಂತ ಇದ್ರು ಕೂಡ ಸರಿ ಮಾಡ್ಕೊಂಡು ಹೋಗ್ತೀರಿ, ಅದೇ ಅಲ್ಲ ಈ ಫ್ಯಾಮಿಲಿ ಒಂದು ಗುಣ. ಓಕೆ. ಈ ಕೂಡು ಕುಟುಂಬದಿಂದ ನೀವೊಂದು ಮತ್ತೊಂದು ಮನೆಗೆ ಹೋಗಿದ್ದೀರಿ, ಅಲ್ಲಿ ಕೂಡ ಕೂಡು ಕುಟುಂಬ ಇದೆಯಾ ಅಥವಾ ಇಲ್ಲ ಅಲ್ವಾ? ಕಂಪೇರ್ ಮಾಡಿದ್ರೆ ಯಾವ ಫ್ಯಾಮಿಲಿ ತುಂಬಾನೇ ಒಳ್ಳೇದು ಅಂತ ಅನಿಸ್ತದೆ ನಿಮಗೆ? ಕೂಡು ಕುಟುಂಬ ಅಲ್ಲ, ಈ ಕೂಡು ಕುಟುಂಬನೇ ಅವರನ್ನ ಇವತ್ತು ಅಷ್ಟು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ದಿದೆ. ಓಕೆ. ಇವತ್ತು ಅವರ ಒಂದು ಕೆಲವೊಂದು ವಿಡಿಯೋಸ್ಗಳನ್ನೆಲ್ಲ ನೋಡಿದಾಗ ಅಥವಾ ನಿಮ್ಮ ಅಜ್ಜಿ ಅವರ ಜೊತೆ ಕೂಡ ಮಾಡಿರ್ತಕ್ಕಂಥ ವಿಡಿಯೋಗಳನ್ನ ನೋಡಿದಾಗ ಎಷ್ಟು ಹ್ಯಾಪಿನೆಸ್ ನಿಮಗೆ ಇತ್ತು? ನೀವು ಯಾವ್ದಾದ್ರು ಅದಕ್ಕಿಂತ ಮೊದಲು ನೀವು ವಿಡಿಯೋದಲ್ಲಿ ಬಂದಿದ್ದೀರಾ? ನೀವೇ ಕೇಳಿದ್ರಾ ಅಥವಾ ಅವರೇ ಫೋರ್ಸ್ ಮಾಡಿದ್ರಾ? ಇಲ್ಲ, ಸ್ಟಾರ್ಟಿಂಗ್ ಒಂದು ವಿಡಿಯೋ ಮಾಡುವಾಗ ನನಗೆ ಹೇಳಿದೆ ಹೀಗೆ ಇದು ಟಾಪಿಕ್ ಹೇಳಿದ. ಅದು ಹೇಳ್ಬೇಕಾದ್ರೆ ನನಗೆ ಅದು ಯಾಕೋ ನಾನಲ್ವಾ ನಾಯಿ ನೀನ್ ಯಾಕೆ ಬೊಗಳ್ತೀಯ ಅಂತ ಹೇಳಿ ಅದೊಂದು ಸೀನ್ ಇತ್ತು. ಅದು ನನಗೆ ಯಾಕೋ ಮನಸ್ಸು ಸರಿ ಅನಿಸ್ಲಿಲ್ಲ. ಅಂದ್ರೆ ನಾನದೆಲ್ಲ ಮಾಡುದಿಲ್ಲ. ತುಂಬಾ ಇದು ಮಾಡಿದ, ಮಾಡು ಚೆನ್ನಾಗಾಗ್ತದೆ ಮಾಡು ಅಂತ. ಮತ್ತೆ ಏನೋ ಒಂದು ಮಾಡಿ ಬಿಡು ಅಂತ ಹೇಳಿ ಮಾಡಿಬಿಟ್ಟೆ. ಅದು ತುಂಬಾ ವೈರಲ್ ಆಗಿತ್ತು. ಅದೇ ಮತ್ತೆ ಅಲ್ಲೆಲ್ಲ ಕೇಳಿಕೆ ಶುರು ಮಾಡಿದ್ರು, ನೀವೊಂದು ವಿಡಿಯೋ ಮಾಡಿದ್ರಲ್ಲ. ಅವ್ರ ಮೂಲಕವಾಗಿ ವೈರಲ್ ಆಗ್ತಾ ಜನಗಳು ಗುರುತಿಸ್ತಾ ಬರ್ತಾ ಇದ್ದಾಗೆ ಎಷ್ಟು ಹ್ಯಾಪಿ ಆಗ್ತಾ ಹೋಯ್ತು ನಿಮಗೆ ಮನಸ್ಸಲ್ಲಿ? ತುಂಬಾ ಖುಷಿ ಆಯ್ತು. ಅವನು ಒಂದು ಇಂಪ್ರೂವ್ ಆಗ್ತಾ ಹೋಗ್ತಾ. ಕೇವಲ ಅವರು ಮಾತ್ರ ಇಂಪ್ರೂವ್ ಆಗ್ಲಿಲ್ಲ, ಪ್ರತಿಯೊಬ್ಬರನ್ನು ಕೂಡ ತೋರಿಸಿ ಎಲ್ಲರನ್ನು ಕೂಡ ತೋರಿಸುವ ಹಾಗೆ ಮಾಡಿದ್ರು ಅಂತ ಹೇಳುವಂತದ್ದು. ಈಗ ಇವರಿಬ್ರು ನಿಮ್ಮ ಮಕ್ಕಳು ಅಂದ್ರೆ ಮಾವ ಅವರು, ಇವರು ಎಷ್ಟು ಫ್ಯಾನ್ ಆಗಿದ್ದಾರೆ ಅವರದ್ದು, ಇವರ ಎಷ್ಟು ಖುಷಿ ಆಗಿದ್ದಾರೆ? ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತಾರೆ ಗಡಿ. ಬಿಗ್ ಬಾಸ್ ಗೆ ಅಂತ ಹೇಳುವಂತ ಅಷ್ಟು ದೊಡ್ಡ ವೇದಿಕೆಗೆ ಯಾವತ್ತಾದ್ರೂ ಧನರಾಜ್ ಹೋಗ್ಬೋದು ಅಂತ ಹೇಳುವಂತ ಯೋಚನೆ ನಿಮ್ಮ ಮೈಂಡ್ ಅಲ್ಲಿ ಇತ್ತ ಅಂತ? ನಾನು ಅದೇ ಎನ್ಸಿದೆ, ಮತ್ತೆ ಒಂದ್ಸಲ ಹೋಗ್ಬೋದು, ಚಾನ್ಸ್ ಸಿಗ್ಬೋದು ಅಂತ ಹೇಳಿ. ಅಂದ್ರೆ ತುಂಬಾ ವೈರಲ್ ಆಗ್ತಿತ್ತು ವಿಡಿಯೋಸ್ ಎಲ್ಲ, ಹಾಗಾಗಿ ತೊಂದ್ರೆ ಇಲ್ಲ, ಸಿಗ್ಬೋದು ಚಾನ್ಸ್. ಇಷ್ಟು ದೊಡ್ಡ ವೇದಿಕೆ ಸಿಕ್ಕಿರೋದು ನಮ್ಮ ಚಾನ್ಸ್ ಅಲ್ವಾ? ಓಕೆ. ಅವ್ರ ಅಕ್ಕ ಆಗಿರೋದಕ್ಕೆ ಇವತ್ತು ಒಂದು ಹ್ಯಾಪಿ ಆಗಿದ್ದೀರಿ ನೀವು ಅಲ್ವಾ? ಓಕೆ. ನಿಮ್ಮನ್ನ ಇವಾಗ ನಿಮ್ಮ ತಮ್ಮ ಹೋಗಿದ್ದಾರೆ ಅಂತ ಹೇಳಿ ಊರಲ್ಲೆಲ್ಲ ಯಾವ ರೀತಿ ಎಲ್ಲ ಹೇಳ್ತಾ ಇದ್ದಾರೆ? ಅದೇ ನಿಮ್ಮ ತಮ್ಮ, ಅದು ಧನರಾಜ್ ನಿಮ್ಮ ತಮ್ಮ ಅಲ್ಲ, ತಮ್ಮವ ಕೇಳಿದ್ರು. ಅಂದ್ರೆ ಯಾರಿಗೂ ಗೊತ್ತಿಲ್ಲ. ನೀವು ನೋಡಿರೋ ಪ್ರಕಾರ ಹೇಳ್ತಾ ಇರ್ತಾರಲ್ಲ, ನೀವು ನೋಡಿರೋ ಪ್ರಕಾರ ಧನರಾಜ್ ಆಚಾರ್ಯ ಅವರು ಕೊನೆಯ ಗಳಿಗೆವರೆಗೆ ಇದ್ದು ಟ್ರೋಫಿಯನ್ನು ಗೆದ್ಕೊಂಡು ಬರ್ಬೋದು ಅಂತ ನಿಮಗೆ ಅನ್ಸುತ್ತೆ? ಯಾಕಂದ್ರೆ ಹತ್ತಿರದ ರಕ್ತ ಸಂಬಂಧಗಳಿದೆ ನಿಮಗೆ, ಯಾವ ರೀತಿ ನಿಮ್ಮ ಮನಸ್ಸಲ್ಲಿ ಅನಿಸ್ತಾ ಇದೆ ಅಂತ? ಅದು ಅವನು ವಿನ್ ಆಗಿ ಬರ್ಬೇಕು ಅಂತ ಆಸೆ. ಓಕೆ. ಗೆಲ್ತಾರೆ ಅಂತ ಹೇಳೋದು ನಂಬಿಕೆ ಕೂಡ ಇದೆ, ಅದಕ್ಕೆ ಜನರ ಬ್ಲೆಸ್ಸಿಂಗ್ ಕೂಡ ಇದ್ದೇ ಇರುತ್ತೆ ಅಲ್ವಾ? ಓಕೆ. ಯಾವ ರೀತಿ ಜನರ ಜೊತೆ ಒಂದು ರಿಕ್ವೆಸ್ಟ್ ಮಾಡ್ತೀರಿ? ಕೆಲವೊಮ್ಮೆ ಅಲ್ಲಿ ಪಾಸಿಟಿವ್ ಬರುತ್ತೆ, ನೆಗೆಟಿವ್ಗಳು ಬರ್ತಾ ಇರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಜನ ಹೇಗೆ ಕೈ ಹಿಡಿಬೇಕು ಅಂತ ತಾವು ಕೇಳ್ತೀರಿ ಅಂತ? ಹೌದು, ನಾನು ಅದೇ ಒಮ್ಮೆ ಸ್ಟಾರ್ಟಿಂಗ್ ಅಲ್ಲಿ ಅದೇ ಕೆಲವು ನೆಗೆಟಿವ್ಸ್ ಎಲ್ಲ ಬರ್ತಲ್ಲ, ಅದು ಏನು ಅಂತ ಅದು ಮೊದ್ಲೇ ಹೇಳಿದ್ರು ಬರ್ತದೆ ಅದಕ್ಕೆಲ್ಲ. ಅದಕ್ಕೆ ನಾವು ಮೊದ್ಲೇ ಪ್ರಿಪೇರ್ ಆಗಿದ್ದೆವು, ಅದನ್ನೆಲ್ಲ ಫೇಸ್ ಮಾಡುವಷ್ಟು ಸ್ವಲ್ಪ ಅಲ್ವಾ? ಓಕೆ. ಅಂದ್ರೆ ಒಂದು ಮೈಂಡ್ ಸೆಟ್ ಅಲ್ಲಿ ಅವರು ಹೋಗ್ತಾ ಇದ್ದಾರೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇದೆ, ಅಕ್ಕಂದು, ಓಕೆ, ಬಾವಂದು, ಹಾಗೇನೆ ಅವರ ಅಳಿಯಂದ್ರದು, ಇಬ್ಬರದು ಕೂಡ ಎಲ್ಲ ಆಶೀರ್ವಾದ ಇದೆ. ಸೊ ಒಂದು ಆಲ್ ದಿ ಬೆಸ್ಟ್ ಹೇಳಿಬಿಡಿ ನೀವು. ಆಲ್ ದಿ ಬೆಸ್ಟ್. ಅವನು ವಿನ್ ಆಗಿಯೇ ಬರಬೇಕು. ನೀವು ಹಾಗೇನೆ ಸಂತೋಷ್ ಅವರು, ಧನರಾಜ್, 3 ಜನ ಮಕ್ಕಳು.
ರಾಘವೇಂದ್ರ ಹಾಗೇನೆ ಸಂಧ್ಯಾ ಅವರಿಗೆ, ಅಂದ್ರೆ ಅಪ್ಪ ಅಮ್ಮನಿಗೆ ನಿಮ್ಮ ಇಬ್ಬರು 3 ಜನ ಮಕ್ಕಳು. ಸೊ ನಿಮ್ಮ ಬಾಲ್ಯ ದಿನಗಳೆಲ್ಲ ಹೇಗಿತ್ತು ಅಂತ ಅದರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ ಅಂತ? ಅದೇ ಅವನಂದ್ರೆ ಕಿರಿಮಗ, ಅವನಂದ್ರೆ ತುಂಬಾ ಇಷ್ಟ ಅಮ್ಮನಿಗೆಲ್ಲ. ನಾವು ಸಹ ಇಷ್ಟವೇ ಅಲ್ಲ? ಓಕೆ, ಅದಕ್ಕೆ ಹೇಳೋದಿದ್ದಾರೆ. ನಮಗಿಂತ ಜಾಸ್ತಿ ಅವನು ಇಷ್ಟ. ಓಕೆ ಓಕೆ. ಅದೇ ಅವನು ಈಗ ಇರೋದಕ್ಕೂ ಸಣ್ಣ ಇರೋದು ತುಂಬಾ ಡಿಫ್ರೆನ್ಸ್ ಉಂಟು. ಸಣ್ಣ ಇರೋದಂದ್ರೆ ತುಂಬಾ ಹಠ ಅಂದ್ರೆ ನಾವೊಂದು ಶಾಲೆಗೆ ಹೋಗ್ಬೇಕಾದ್ರೆ ಅವನು ಮುಂದೆ ಇರ್ಬೇಕು, ನಾವು ಹಿಂದೆ ಇರ್ಬೇಕು. ಅವನ ಮುಂದೆ ನಾವು ಒಂಚೂರು ಜಸ್ಟ್ ಪಾಸ್ ಆದ್ರೂ ಅವನ ಅಲ್ಲೇ ಬಿದ್ದು ಕೂಗ್ತಿದ್ದ, ಅಷ್ಟು ಹಠ ಮಾಡ್ತಿದ್ದ. ಹಾಗೆ ತುಂಬಾ ಅದೇ ಅಂದ್ರೆ 2 ಜನ ಅಕ್ಕನು ಅಣ್ಣನು ಸ್ಕೂಲಿಗೆ ಕೂಡ ಕೈ ಹಿಡಿದುಕೊಂಡು ಹೋಗ್ತಿದ್ದಂತ ಹುಡುಗ ಅಲ್ವಾ? ಓಕೆ, ನಾಳೆ ಎಲ್ಲಾದ್ರೂ ಸ್ಟಾರ್ ಪಟ್ಟ ಅಥವಾ ಗೆದ್ದ ನಂತರ ಈ ದಿನಗಳೆಲ್ಲ ಮರಿಬಾರ್ದು ಅಂತ ನೆನಪು ಮಾಡ್ತಾ ಇದ್ದೀರಾ ಅಂತ ಮತ್ತೊಂದು ಕಡೆಯಲ್ಲಿ? ಇಲ್ಲ, ಅವ್ರು ಮರಿಯುವಂತ ವ್ಯಕ್ತಿ ಅಲ್ವಾ, ನಿಮಗೆ ಗೊತ್ತಿದೆ ಅಲ್ವಾ? ಸೊ ಅಷ್ಟೆಲ್ಲ ಹಠದಲ್ಲಿ ಇದ್ದಂತವ್ರು. ಇವಾಗ್ಲೊಂದು ಹಠ ಇದೆ, ಸಾಫ್ಟ್ ಆದಂತ ಹಠ ಇದೆ ಅಲ್ವಾ? ಓಕೆ. ಮತ್ತೆ ಅದೇ ಇದು ಪ್ರಾಣಿಗಳಂದ್ರೆ ತುಂಬಾ ಇಷ್ಟ. ನಾಯಿ. ಅದೇ ಒಂದ್ಸಲ ಅದೇ ಅವನು ಮೈಸೂರು ರಂಗಾಯಣ ಕಲಿತಿದ್ದ. ಆಗ ಅವನು ಒಂದು ತಿಂಗಳಿಗೊಮ್ಮೆ ಬರ್ತಿದ್ದ. ತಿಂಗಳಿಗೊಮ್ಮೆ ಬರ್ಬೇಕಾದ್ರೆ ಅದು ಒಂದು ಶೈನ್ ಅಂತ ಹೇಳಿ ಒಂದು ನಾಯಿ ಮರಿತ್ತು. ಅದು ತುಂಬಾ ಇದಿತ್ತು, ಒಳ್ಳೆ ಬುದ್ಧಿವಂತಿಕೆ. ಹಾಗೆ ಅದು ಒಂದ್ಸಲ ಮರಿ ಹಾಕಿತ್ತು. ಇವನು ಬಂದವನು, ಅಲ್ಲಿ ಮೈಸೂರಿಂದ ಬಂದವನು, ಮನೆ ಒಳಗೆ ಬರದೆ ಅದೊಂದು ಶೆಡ್ ಅಲ್ಲಿ ಇತ್ತು. ಆ ಶೆಡ್ ಒಳಗೆ ಹೋಗಿ ಅಲ್ಲೇ ಇರ್ತಿದ್ದ. ಬೆಳಿಗ್ಗೆ ಅವನು ನೈಟ್ ಬಂದಿದ್ದ. ಅಲ್ಲೇ ಇರ್ತಿದ್ದ, ಮತ್ತೆ ಮನೆಯವರನ್ನು ನೋಡ್ತಿದ್ದ. ಅಂದ್ರೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಅಲ್ಲಿ ಬೆಳೆದವರು, ಅಂದ್ರೆ ಪ್ರಾಣಿಗಳಂದ್ರೆ ಒಂದು ಇಷ್ಟ, ಅಂದ್ರೆ ಎಲ್ಲರಲ್ಲೂ ಕೂಡ ಒಂದು ಸಾಫ್ಟ್ ಆಗಿರುವಂತ ಗುಣ, ಒಂದು ಸೈಲೆಂಟ್ ಆಗಿ ಹೋಗಬೇಕು ಅಂತ ಯೋಚನೆ ಮಾಡ್ತಿದ್ದಂತ ವ್ಯಕ್ತಿ ಅಲ್ವಾ? ಓಕೆ, ಒಳ್ಳೇದಾಗ್ಲಿ. ನಿಮ್ಮ ಆ ಒಂದು ಓಲ್ಡ್ ಡೇಸ್ಗಳನ್ನ ಕೂಡ ಬಿಚ್ಚಿಟ್ರಿ. ಹೀಗೆಲ್ಲ ಬೆಳೆದು ಬಂದಿರತಕ್ಕಂಥವ್ರು ಇವಾಗ ತಾನೇ ಮಕ್ಕಳ ತರ ಇದ್ದಾರೆ ಅಂತೇಳಿ ಅಲ್ಲ, ಅವಾಗಿಂದಲೂ ಧನರಾಜ್ ಆಚಾರ್ಯ ಅಂದ್ರೆ ಒಂದು ಸಾಫ್ಟ್ ಆಗಿರುವ ಗುಣದಲ್ಲಿ ಬಂದಿರತಕ್ಕಂಥವ್ರು ಅಂತ. ಸರ್ ನಮಸ್ತೆ. ನಮಸ್ತೆ. ನೀವು ಧನರಾಜ್ ಅವರ ಯಾರು? ಚಿಕ್ಕಪ್ಪ. ಪ್ರಿಯಾಂಕಾ ಪಿಂಕಿಂದಿದಾರಲ್ಲ, ಅದು ಇವರ ಮಗಳು. ಮತ್ತೆ ದೇವಿಕಾ. ಮತ್ತೆ ಮಿಸಸ್ ಪೇರೆಂಟ್ ಮೀಟಿಂಗ್ ಅಂತ ಹೇಳಿ ಅವರು ಟೀಚರ್. ಓಕೆ ಓಕೆ, ಟೀಚಿಂಗ್. ಹಾಗೆ ಅವರು ಸ್ಕೂಲಿಗೆ ಹೋಗಿದ್ದಾರೆ. ಹಾಗೆ ಇವಾಗ ನಿಮ್ಮ ಹೆಸರು? ನನ್ನ ಹೆಸರು ವಾಸುದೇವ್ ಅಂತ ಹೇಳಿ. ಓಕೆ, ನೀವೇನು ವರ್ಕ್ ಮಾಡ್ತೀರಾ? ನಾನು ಜ್ಯುವೆಲ್ಲರಿ ಶಾಪ್ ವರ್ಕ್. ಓಕೆ, ಪುತ್ತೂರಲ್ಲಿ. ಹಾಗೆ ನಮ್ಮ ಧನರಾಜ ಬಗ್ಗೆ ಹೇಳುವುದಾದ್ರೆ ತುಂಬ ಸಾಫ್ಟ್ ಹುಡುಗ, ನಮ್ಮಲ್ಲಿ ತುಂಬ ಬೆರೆತು ತುಂಬ ಲವಲವಿಕೆಯಿಂದ ಇರ್ತಾನೆ ಅವ. ಹಾಗೆ ಪ್ರತಿಯೊಂದು ವಿಷಯದಲ್ಲೂ ಚಿಕ್ಕಂದಿನವರೆಗೆ ಇದು ಛದ್ಮವೇಷ ಇದೆಲ್ಲ ಮಾಡೋದು ತುಂಬ ಖುಷಿ ಅವನಿಗೆ. ಹಾಗೆ ಅದೇ ರೀತಿ ಈಗ ಕೂಡ ಅದರಲ್ಲೇ ತುಂಬ ಒಂದು ಬಿಗ್ ಬಾಸ್ಗೆ ಹೋಗಿ ಮುಟ್ಟಿದ್ದೇನೆ. ಹಾಗೆ ಬಿಗ್ ಬಾಸ್ ವಿನ್ ಆಗಿ ಬರಲಿ. ಹಾಗೆ ನಿಮ್ಮ ಎಲ್ಲರ ಸಹಕಾರ, ಮತ್ತೆ ಅಶೋಕ್ ರೈ, ಮತ್ತೆ ಕಬಡ್ಡಿ ಪ್ರಶಾಂತ್ ರೈ, ಕೈಕಾರ ಮತ್ತು ಮಾಡೂರು ಅವರೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ವಿಖ್ಯಾತ್, ಹಾಗೆ ತುಂಬ ಜನರು ಸಪೋರ್ಟ್ ಮಾಡ್ತಾರೆ. ಜನರು, ಕನ್ನಡ ನಾಡು ಜನತೆ ಎಲ್ಲರೂ ಸಪೋರ್ಟ್ ಮಾಡಿ ಅವರನ್ನು ವೋಟ್ ಮಾಡಿ ಸಪೋರ್ಟ್ ಮಾಡಿ ವಿನ್ ಆಗುವ ಹಾಗೆ ಎಲ್ಲರೂ ಒಂದು ಆಶೀರ್ವಾದ ಮಾಡಿ. ಹಾಗೆ ನಮ್ಮದು ಆಶೀರ್ವಾದ. ಓಕೆ, ತುಂಬ ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಹಾಗೆಯೇ ಇವ್ರು ಹೇಳಿರುವ ಹಾಗೆ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ. ಮೇಡಮ್ ತಗೊಳ್ಳಿ. ನೀವು, ನಿಮ್ಮ ಹೆಸರೇನು, ಹಾಗೆ ಧನರಾಜ್ ಆಚಾರ್ಯ ಅವರಿಗೆ ಯಾವ ರೀತಿಯಲ್ಲಿ ಸಂಬಂಧ ಅಂತ ನಿಮಗೆ? ನನ್ನ ಹೆಸರು ಪೂಜಾ ಪ್ರಶಾಂತ್ ಅಂತ. ನಾನು ಅವರಿಗೆ ಅತ್ತಿಗೆ ಆಗಬೇಕು. ಹಾಗೆ ನಾನು ಅವರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೇನೆ. ತುಂಬಾ ಚೆನ್ನಾಗಿ ಆಡಿದರೆ ಸಾಕಷ್ಟೇ. ಆಡ್ತಾ ಇದ್ದಾರೆ, ಇನ್ನೂ ಚೆನ್ನಾಗಿ ಆಡ್ಲಿ ಅಂತ ನಾನು ಆಶಿಸ್ತೇನೆ. ಗೆದ್ದು ಬರ್ಲಿ ಅಂತ ಕೂಡ ಹೇಳ್ತೀನಿ. ಓಕೆ, ಅವರು ನಿಮ್ಮ ಹೆಸರು ಮೇಡಮ್? ನಂದು ಸುಷ್ಮಾ ಅಂತ. ನಾನು ಅವರ ಅತ್ತಿಗೆ. ಬಿಗ್ ಬಾಸ್ ಅಲ್ಲಿ ಅವರು ಒಳ್ಳೆ ಆಟ ಆಡ್ತಿದ್ದಾರೆ, ಅಂದ್ರೆ ಇಲ್ಲಿ ಹೇಗಿದ್ದಾರೆ ಅಲ್ಲಿ ಹಾಗೆ ಇದ್ದಾರೆ. ವಿನ್ ಆಗ್ಲಿ ಅಂತ, ಗೆದ್ದು ಬರ್ಲಿ ಅಂತ ಕೇಳ್ತೀರಲ್ವಾ? ಓಕೆ, ಇವರೆಲ್ಲ ಶುಭ ಹಾರೈಕೆಗಳು ಅವರಿಗೆ ತಲುಪಲಿ, ದೇವರ ಮುಖಾಂತರವಾಗಿ, ಜನರ ಮುಖಾಂತರವಾಗಿ ಗೆದ್ದು ಬರಲಿ ಅಂತ ನಾವೆಲ್ಲ ಕೂಡ ಕೇಳೋಣ ಅಲ್ವಾ? ಓಕೆ, ಥ್ಯಾಂಕ್ ಯು ನಿಮಗೆಲ್ಲರಿಗೂ ಕೂಡ ಧನ್ಯವಾದ.